ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾಳೆ ನಮ್ಮ ಮನೆಯಲ್ಲಿ ಜಕಣಿ. ಇವತ್ತು ಸಡನ್ನಾಗಿ ನಾವು ಕೋಳಿ ತರಲಿಕ್ಕೆ ಹೋಗ್ತಾ ಇದ್ವಿ ನೋಡಿ. ಅಂದರೆ ಜಕಣಿ ನಾಳೆ ಅಂತ ನಮಗೆ ಗೊತ್ತಿರಲಿಲ್ಲ. ಅಂದರೆ ಜಕಣಿ ಈ ತಿಂಗಳಲ್ಲೇ ಮಾಡೋದು, ಬಟ್ ಆದರೆ ನಾಳೆನೇ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರು ಕಾಲ್ ಮಾಡಿ ಹೇಳಿದರು ಜಕಣಿ ಮಾಡುವ ಅಂತ. ಅಂದರೆ ನಮ್ಮದು ಗಾಮ ಉಂಟು ಅಲ್ಲಿ, ಹಾಗಾಗಿ ಗಾಮದ ಪೂಜೆ ಯಾವಾಗ ಮಾಡ್ತಾರೆ ನೋಡಿ ಆವಾಗ ನಾವು ಜಕಣಿ ಮಾಡೋದು. ಗಾಮದ ಪೂಜೆ ಮಾಡೋದು ಅವರು ಅಂದರೆ ಅವರಿಗೆಲ್ಲ ಟೈಮ್ ಇರಬೇಕಲ್ಲ ಪಾಪ, ಅವರೆಲ್ಲ ಕೆಲ್ಸಕ್ಕೆ ಹೋಗೋರು, ಯಾವ ದಿನ ಫ್ರೀ ಇರುತ್ತೆ ಅಂತ ನೋಡಿ ಹಾಗೆ ಗಾಮದ ಪೂಜೆ ಇಟ್ಕೊಳ್ತಾರೆ. ನಾವು ಕೋಳಿ ತರಲಿಕ್ಕೆ ಹೋಗ್ತಾ ಇದ್ವಿ. ನಮ್ಮ ಮನೆಯಲ್ಲಿ ಕೋಳಿ ಉಂಟು, ಅಂದರೆ 2 ಕೋಳಿ ಬೇಕು ನಮಗೆ, ಒಂದು ಹುಂಜ ಮತ್ತು ಹೈಡಿ. ಹುಂಜ ಉಂಟು, ಹೈಡಿನೂ ಉಂಟು, ಆದರೆ ಏನಂದರೆ ಅದಕ್ಕೆ ಕಾವು ಬಂದಿದೆ. ಕಾವು ಬಂದಿರೋ ಕೋಳಿಯನ್ನು ಕೊಯ್ಯಬಾರ್ದು ಅಂತ ಹೇಳ್ತಾರೆ, ಅಂತ ಹೇಳ್ತಾರಲ್ಲ, ಕೊಯ್ಲಬಾರ್ದು. ಹಾಗಾಗಿ ಹೈಡಿ ತೊಗೊಂಡು ಹೋಗೋಣ ಅಂತ ಬಂದ್ವಿ. ನಾವು ಅಲ್ಲಿ ಕೋಳಿ ನೋಡಿದ ತಕ್ಷಣ ಸೆಲೆಕ್ಟ್ ಮಾಡ್ತಾ ಇದ್ವಿ, ಆ ಕೋಳಿ ತಗೊಳ್ಳುವ ಈ ಕೋಳಿ ತಗೊಳ್ಳುವ ಅಂತ. ಅಂದರೆ ತುಂಬ ಕೋಳಿ ಇತ್ತು ಅಲ್ಲಿ. ಆಮೇಲೆ ಮನೆಯವರು ಬಂದ ತಕ್ಷಣ ಹೇಳ್ತಾರೆ, ಯಾವ ಕೋಳಿ ಬೇಕು ಕೇಳಿದರು. ಅಂದರೆ ಎಷ್ಟು ಕೆ ಜಿ ಬೇಕು ಆ ಥರ ಕೇಳಿದರು. ನಾವು ನಮಗೊಂದು ಹೈಡಿ ಸಾಕು ಅಂತ ಹೇಳಿದ್ವಿ. ಆದರೆ ಅವ್ರು ಹೇಳ್ತಾರೆ ಹೈಡಿ ಕೊಡಲಿಕ್ಕಿಲ್ಲ, ಮತ್ತು ಹುಂಜ ಮಾತ್ರ ಬೇಕಾದರೆ ಉಂಟು ಅಂತ ಹೇಳ್ತಾರೆ. ಮತ್ತು ಹುಂಜ ತಗೊಂಡು ಏನು ಮಾಡೋದು, ನಮಗೆ ಬೇಕಾಗಿರೋದು ಹೈಡಿ. ಹಾಗೆ ವಾಪಸ್ ಬಂದ್ವಿ. ಮತ್ತು ಬೇರೆ ಕಡೆ ಎಲ್ಲೂ ಸಿಗಲಿಲ್ಲ ನಮಗೆ ಹೈಡಿ. ಎಂತ ಮಾಡೋದು ಅಂತ ಹಾಗೆ ಸುಮ್ಮನೆ ಇದ್ವಿ. ತಮ್ಮ ಹೇಳ್ದ, ನಾನು ನೋಡ್ತೆ ಎಲ್ಲಾದರೂ ಸಿಕ್ಕಿದೆ ತಗೊಂಡು ಬರ್ತೆ ಅಂತ ಅಂದ. ಮತ್ತು ಏನು ಮಾಡೋದು ಅಂತ ಮನೆಗೆ ಬಂದ ತಕ್ಷಣ ನಾಳೆ ಪೂಜೆಗೆಲ್ಲ ಬೇಕಲ್ಲ, ಕಾಯಿ ಸಿವಳೆ ಎಲ್ಲ ಬೇಕು. ಹಾಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಸಿವಳ ಕೊಯ್ಲಿಕ್ಕೆ ಬಂದ್ವಿ ಇಲ್ಲಿ ನಮ್ಮ ತೋಟಕ್ಕೆ. ಇವಾಗಂತೂ ಮರ ಸಿವಳ ಕೊಯ್ಲಿಕ್ಕೆ ಕೊಕ್ಕೆ ಎಲ್ಲ ಇದ್ದರೆ ಓಕೆ, ಪರವಾಗಿಲ್ಲ. ಮತ್ತು ಕೊಕ್ಕೆ ಎಲ್ಲ ಇಲ್ಲ, ದೊಡ್ಡ ಮರ ಅಂದರೆ ಕೊಯ್ಯುವರೆ ಸಿಕ್ಕೋದಿಲ್ಲ. ಒಂದೊಂದು ಸಲ 3 ತಿಂಗಳಿಗೆ ಒಂದು ಸಲ ಕಾಯಿ ಕೊಯ್ಬೇಕಿದ್ರೆ ನಮ್ಮ ಕಷ್ಟ. ಅಂದರೆ ಅವ್ರಿಗೆ ಹೇಳೋದು ಇವ್ರಿಗೆ ಹೇಳೋದು, ನಾಳೆ ಬತ್ತೆ ಅಂತ ಹೇಳ್ತಾರೆ, ಆದರೆ ಸಿಗೋದೇ ಇಲ್ಲ. ಕಾಯಿ ಕೊಯ್ಲಿಕ್ಕೆಲ್ಲ ಹೈ ಡಿಮ್ಯಾಂಡ್ ಇವಾಗಿನ ಜನ್ರೇಷನ್. ಏನಂದರೆ ಮಕ್ಕಳೆಲ್ಲ ಎಜುಕೇಷನ್ ಮಾಡಿ ಜಾಬಿಗೆ ಸೇರ್ಕೋತಾರೆ. ಹಾಗೆ ಈ ಥರ ಕೆಲಸ ಎಲ್ಲ ಮಾಡಲಿಕ್ಕೆ ಹಿಂದಿನವರು ಏಜ್ ಆದವರು ಎಲ್ಲ ಮಾಡ್ತಾರೆ. ಮತ್ತು ಈಗಿನ ಜನ್ರೇಷನ್ ಯಾರೂ ಮಾಡೋದಿಲ್ಲ ಈ ಥರ. ಮುಂದೆ ಎಲ್ಲ ಇನ್ನು ಯಾವ ಥರ ಆಗುತ್ತೋ ಗೊತ್ತಿಲ್ಲ, ಕಾಲ ಹೇಗೆಲ್ಲ ಹೋಗುತ್ತೋ ಅಂತ. ಮತ್ತು ನಮ್ಮ ಮನೇಲಿ ಒಂದು ಸಣ್ಣ ಕೊಕ್ಕೆ ಉಂಟು, ಅದನ್ನೇ ತಗೊಂಡೋಗಿ ಕೊಯ್ಕೊಂಡು ಬಂದ್ವಿ ನಾವು. ಸಿವಳ ಕೆತ್ತಿ ರೆಡಿ ಮಾಡ್ತಾ ಇದ್ದಾರೆ ನಾಳೆ ಪೂಜೆಗೆ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲಿ 4 ಚಿಕ್ಕ ಕೋಳಿ ಮರಿ ಇದ್ವಿ. ನಾಳೆ ಹೈಡೆ ಸಿಗಲಿಲ್ಲ ಅಂದರೆ ಆ ಮರಗಳಲ್ಲೇ ಒಂದು ನಾಳೆ ಸಾರಿಗೆ ಹೋಗುತ್ತೆ. ಇವಾಗ ಜಸ್ಟ್ ಒಂದು 5 ನಿಮಿಷ ನಾನು ತೋಟಕ್ಕೆ ಹೋಗಿ ಬಂದಿದ್ದಷ್ಟೇ. ನುಷಿ ಅಂದರೆ ಸಿಕ್ಕಾಪಟ್ಟೆ, ಒಂದು ಮಳೆ ಬಂದು ಹೋಗ್ತಲ್ಲ, ಹಾಗಾಗಿ ನುಷಿ ಎಲ್ಲ ಸಿಕ್ಕಾಪಟ್ಟೆ ಆಗಿದ್ವಿ. ಇಷ್ಟು ವರ್ಷಕ್ಕಿಂತ ಈ ಸಲನೇ ಜಾಸ್ತಿ. ಒಂದು ಸಂಜೆ ಟೈಮಲ್ಲಿ ಹಿತ್ತಲು ಕಡೆ ನಮ್ಮದು ಕಣದಲ್ಲಿ ನಿಂತ್ಕೊಂಡು ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಅಷ್ಟೊಂದು ನುಷಿ ಬರುತ್ತೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಜಕಣಿ. ಎಂತ ಗೊತ್ತುಂಟಾ, ನಾವು ಹುಂಜನ ಹಿಡಿಬೇಕು, ಅಲ್ಲಿ ಗ್ರಾಮಕ್ಕೆ ಕೊಯ್ಕೊಂಡು ಬರಬೇಕಂತ ಗೂಡು ಓಪನ್ ಮಾಡಿ ಗೂಡು ಬಾಗಿಲು ತೆಗೆದು ನೋಡಿದರೆ ಅಲ್ಲಿ ಹೈಡಿ ಸತ್ತು ಬಿದ್ದಿದೆ. ಹೈಡಿ ಉಂಟಲ್ಲ, ಅದೇನಂತಂದರೆ ನಿನ್ನೆ ಕರೆಕ್ಟ್ ಇದ್ದಿದ್ದು. ನಾನು ಹಿಡಿದು ವೆಯ್ಟ್ ಎಲ್ಲ ಚೆಕ್ ಮಾಡಿದೆ, ಅಂದರೆ ಎಷ್ಟು ಇದು ತುಂಬ ವೆಯ್ಟ್ ಇದ್ದಿತ್ತು ನಿನ್ನೆ ನೋಡುವಾಗ. ನಾನು ಹೇಳಿದೆ ಇದನ್ನೇ ಕೊಯ್ಬೋದಲ್ಲ ನಾಳೆ ಅಂತ. ಆದರೆ ಅಜ್ಜಿ ಹೇಳಿದ್ರು ಇದು ಕಾವು ಬಂತು, ಬೇಡ ಇದು ಕೊಯ್ಯಬಾರ್ದು ಅಂತಂದು. ಹಾಗೆ ಗೂಡಿಗೆಲ್ಲ ಹಾಕಿ ಇಟ್ಟಿದ್ವಿ. ಅದು ಸಡನ್ನಾಗಿ ಏನಾಗಿದ್ದೇನೋ ಗೊತ್ತಿಲ್ಲ, ಗೂಡಲ್ಲಿ ಹಾವು ಬಂದಿದ್ದರೆ ಎಲ್ಲ ಕೋಳಿ ಸತ್ತೋಗ್ತಾ ಇದ್ವು. ಆದರೆ ಒಂದೇ ಹೈಡಿ ಮಾತ್ರ ಸತ್ತೋಗಿದೆ. ಮೋಸ್ಟ್ಲಿ ಏನಂತಂದರೆ ಇವಾಗ ತುಂಬ ಸೆಕೆ ಅಲ್ಲ, ಹಾಗಾಗಿ ಮೋಸ್ಟ್ಲಿ ಹಾರ್ಟ್ ಅಟ್ಯಾಕ್ ಆಗಿರ್ಬೋದೇನೋ ಅನಿಸುತ್ತೆ. ಅಂದರೆ ಕೋಳಿಗೆಲ್ಲ ಆಗುತ್ತಲ್ಲ ಹಾರ್ಟ್ ಅಟ್ಯಾಕ್, ಅವು ಮನುಷ್ಯರ ಥರನೇ ಜೀವಿ ಅಲ್ವಾ, ಹಾಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅನಿಸುತ್ತೆ. ಇವಾಗ ಬೆಳಿಗ್ಗೆ ಜಾವದಲ್ಲಿ ಆದರೆ ಸತ್ತು ಹೋಗಿದ್ರೆ ಅದು ಸ್ವಲ್ಪ ಮೈಯೆಲ್ಲ ಬಿಸಿ ಇರ್ತಾಯಿತ್ತು. ಆದರೆ ಇದು ತುಂಬ ಕೋಲ್ಡ್ ಆಗಿದೆ, ಅಂದರೆ ಗಟ್ಟಿ ಇರುತ್ತೆ ನೋಡಿ, ಆ ಥರ ಆಗಿದೆ. ನಿನ್ನೆ ನೈಟು ಗೂಡಿಗೆ ಹೋದ ತಕ್ಷಣ ಆಗಿದ್ದು ಅನಿಸುತ್ತೆ ಮೋಸ್ಟ್ಲಿ. ನಾವು ಹೈಡಿ ಇಲ್ಲ ಕೊಯ್ಲಿಕ್ಕೆ ಹೈಡಿ ಇಲ್ಲ ಅಂತ ತುಂಬ ಹುಡ್ತಾ ಇದ್ವಿ. ಆದರೆ ಇಲ್ಲಿ ನೋಡಿ ನಮ್ಮ ಮನೆಯಲ್ಲಿ ಒಂದು ಹೈಡಿ ಸತ್ತು ಬಿದ್ದಿದೆ. ಮತ್ತು ಅಲ್ಲಿ ಗಾಮದ ಪೂಜೆಗೆ ಹೋಗಬೇಕು, ಟೈಮ್ ಆಗ್ತಾ ಉಂಟು. ಅಂದರೆ 10 ಗಂಟೆ ಹಾಗೆ ಪೂಜೆ ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಜಕಣಿ ಆಗಿರೋದ್ರಿಂದ ಸ್ಪೆಷಲ್ ಅಡುಗೆ, ಅಂದರೆ ರಾತ್ರಿಗೆ ಇಡ್ಲಿ ಎಲ್ಲ ರೆಡಿ ಮಾಡಬೇಕು. ಹಾಗೆ ಬೇಗ ಮಾಡಿ ಇಟ್ಟು ಹೋಗೋಣ ಅಂತ ಎಲ್ಲ ಇಡ್ಲಿಗೆಲ್ಲ ಕಡಿತಾ ಇದ್ದೆ. ಇಲ್ಲಿ ನೋಡ್ತಾ ಇರ್ಬೋದು, ನಿನ್ನೆ ಹೇಳಿದ್ನಲ್ಲ ಸಣ್ಣ ಮರಿಗಳು 4 ಉಂಟಂತ, ಇದರಲ್ಲಿ ಒಂದು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಕೊಯ್ಲಿಕ್ಕೆ. ಮರಿ ಅಂದರೆ ಚಿಕ್ಕ ಮರಿ ಏನಲ್ಲ, ಸಾಧಾರಣ ಮೀಡಿಯಮ್ ಸೈಜಲ್ಲಿರುವಂಥದ್ದು. ಇದನ್ನೇ ಇಲ್ಲಿ ಮಂಕರ್ಕಿಯಲ್ಲಿ ಕೌಂಚ್ ಹಾಕಿದ್ದಾರೆ. ತಮ್ಮ ಒಂದು ಹೈಡಿ ತಗೊಂಡು ಬಂದರೆ ಇದು ಸೇಫ್ ಆಗ್ತದೆ. ಇಲ್ಲ ಹೈಡಿ ತರಲಿಲ್ಲ ಅಂದರೆ ಇದನ್ನೇ ಕೊಯ್ಬೇಕು. ಇವಾಗ ಪೂಜೆಗೆ ಕಾಯಿಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಇನ್ನು ಪೂಜೆಗೆ ಹೊರಡಬೇಕು. ಮುಗ್ಕೊಂಡು ಜಸ್ಟ್ ಇವಾಗ ಬಂದ್ವಿ. ಬರುವಾಗ 12:15 ಆಯಿತು. ಅಲ್ಲಿ ಪೂಜೆ ಪ್ರಸಾದ ನೋಡ್ತಾ ಇರ್ಬೋದು ನೀವು, ಕಡಲೆ ಉಂಟಲ್ಲ, ಹಸಿ ಕಡಲೆನ ನೆನೆಸಿ ಇಟ್ಟು ಅದನ್ನು ಕಾಯಿ ಬೆಲ್ಲ ಹಾಕಿ ಕಲಸಿ ಪ್ರಸಾದವಾಗಿ ಕೊಡ್ತಾರೆ. ಮತ್ತು ಮಲ್ಲಿಗೆ ಹೋಗು ಬಾಳೆಹಣ್ಣೆ ಎಲ್ಲ ಕೊಟ್ಟಿದ್ದಾರೆ. ಇವಾಗ ಮಲ್ಲಿಗೆ ರೇಟ್ ತುಂಬ ಕಮ್ಮಿ, ಅಂದರೆ ಅಟ್ಟಿಗೆ 200 ರೂಪಾಯಿ ಹಾಗೆ ಇರ್ಬೋದು ಅನಿಸುತ್ತೆ. ಮತ್ತು ಬೇರೆ ರೇಟ್ ಎಲ್ಲ ಕಾಸ್ಟ್ಲಿ. ಫೈನಲಿ ತಮ್ಮ ಒಂದು ಹೈಡಿ ತೊಗೊಂಡು ಬಂದ, ನೀವು ನೋಡ್ತಾ ಇರ್ಬೋದು. ಇದು ಫಾರಮಿನ್ ತೊಗೊಂಡು ಬಂದಿರೋಂಥ ಹೈಡಿ, KGಗೆ 400 ರೂಪಾಯಿ ಅಂತೆ. ಅಂದರೆ ಪ್ಯೂರ್ ನಾಟಿ ಕೋಳಿ ಅಲ್ಲ ಇದು, ಅವರು ತಮಿಳ್ನಾಡಿಂದ ತಂದು
ಸಾಕ್ತಾರೆ ನೋಡಿ ಆ ಕೋಳಿ ಇದು. ನಮ್ಮನೆ ಸಣ್ಣ ಮರಿ ಉಳ್ಕೊಂತು ಇವತ್ತು ಸೇವ್ ಆಯಿತು. ಇದನ್ನು ನಮ್ಮದು ಹಾಡಿ ಉಂಟಲ್ಲಿ ನಮ್ಮ ಮನೆ ಎದುರುಗಡೆ, ಅಲ್ಲಿ ಹೋಗಿ ಕೊಯ್ದು ಬರಬೇಕು. ಕೀಳಿಗೆ ಕೊಯ್ಯೋದು ಅಂತ ಹೇಳ್ತಾರೆ, ವರ್ಷಕ್ಕೊಂದು ಕೊಯ್ಯಬೇಕು, ಮೊದಲಿಂದ ಮಾಡ್ಕೊಂಡು ಬಂದಿರೋದು. ಆದರೆ ಇವಾಗೆಲ್ಲ ಕೋಳಿ ಸಿಗೋದಿಲ್ಲ, ಹಾಗಾಗಿ ವರ್ಷಕ್ಕೊಂದು ಕಂಪಲ್ಸರಿ ನಾವು ಕೊಯ್ಲಿಕ್ಕಾಗೋದಿಲ್ಲ, ಕೋಳಿ ಸಿಕ್ಕಾಗ ಕೊಯ್ಯೋದು. ಮತ್ತು ಇದಕ್ಕೆ ಕಪ್ಪು ಹಾನ ಅಂದರೆ ಮಸಿ ಗೆಂಡ ಬರುತ್ತೆ ನೋಡಿ, ಅದನ್ನು ಪುಡಿ ಮಾಡಿ ಕೈಡಿ ಹಾನ ರೀತಿ ಮಾಡಿ ಅದು ಅಲ್ಲಿ ಕೋಳಿ ಕೊಯ್ಕೊಂಡು ಬರ್ತಾರೆ. ಈ ಮೊದಲಿಂದಲೂ ಇದೇ ರೀತಿ ಮಾಡ್ಕೊಂಡು ಬರ್ತಾ ಇರೋದು, ಮತ್ತು ಮುಂದೆಲ್ಲ ಇದೇ ರೀತಿ ಮಾಡ್ಕೊಂಡು ಹೋಗ್ತಾರೆ ಅಂತ ಯಾವ ಗ್ಯಾರಂಟಿ ಅಲ್ವಾ. ಅಂದರೆ ಅಜ್ಜಿ ಎಲ್ಲ ಇರೋದ್ರಿಂದ ಈ ರೀತಿ ಎಲ್ಲ ಗೊತ್ತುಂಟು ಅವರಿಗೆ, ಹೇಳಿಕೊಡ್ತಾರೆ ಈ ರೀತಿ ಮಾಡೋದಂತ. ನಮಗೆಲ್ಲ ಎಲ್ಲಿ ನೆನಪಿರುತ್ತೆ, ಇವತ್ತು ಹೇಳಿದ್ದು ಮತ್ತು ನಾಳೆ ನೆನಪು ಹೋಗಿಬಿಡುತ್ತೆ. ಅವರೆಲ್ಲ ವರ್ಷದಿಂದ ಮಾಡ್ಕೊಂಡು ಬಂದಿರೋದಲ್ಲ, ಹಾಗಾಗಿ ಅವರಿಗೆಲ್ಲ ನೆನಪುಂಟು. ಅಂದರೆ ಎಲ್ಲ ಕಡೆ ಈ ಥರ ಎಲ್ಲ ಮಾಡೋದಿಲ್ಲ, ಇವಾಗ ಹಳ್ಳಿ ಕಡೆಯಲ್ಲಿ ಮಾತ್ರ ಅನಿಸುತ್ತೆ. ಅಂದರೆ ಈ ಕುಂದಾಪುರದ ನಮ್ದು ಈ ಕಡೆ ಮಾತ್ರ ಈ ಥರ ಎಲ್ಲ ಸಂಪ್ರದಾಯ ಇನ್ನೂ ಉಳ್ಕೊಂಡಿರೋದು, ಮತ್ತು ಆ ಕಡೆಯಲ್ಲೆಲ್ಲ ಯಾರು ಜಾಸ್ತಿ ಮಾಡಲ್ಲ ಅನಿಸುತ್ತೆ. ಎಲ್ಲ ಕೊಯ್ದಾಯಿತು, ಇವಾಗ ತಗೊಂಡು ಮನೆ ಕಡೆ ಹೊರಟುದು. ಅಂದರೆ ಆ ಬೆಳಿಗ್ಗೆ ಗಾಮಕ್ಕೆ ಕೊಯ್ಕೊಂಬಂದಿರೋ ಹೂಂಜ ಮತ್ತು ಈ ಹೈಡಿ ಎರಡು ಒಟ್ಟು ಮಾಡಿ ಇವಾಗ ಕೋಳಿ ಎಲ್ಲ ಕ್ಲೀನ್ ಮಾಡಿ ಸಾರು ಮಾಡೋದು. ಮತ್ತು ಜಕ್ಣಿಗೆ ನಮ್ಗೆ ಮೇಯ್ನಾಗಿ ಹಲಸಿನ ಹಣ್ಣು ಕಡಬೇಕು. ಹಲಸಿನ ಹಣ್ಣು ಸಣ್ಣದಾದರೂ ಓಕೆ, ಒಂದು ಚಿಕ್ಕ ಸೊಳೆ ಆದರೂ ಹಾಕಿ ಹಲಸಿನ ಹಣ್ಣು ಕಡುಬು ಮಾಡಲೇಬೇಕು ಅಂತ ಹೇಳ್ತಾರೆ ಮೊದಲಿಂದ. ಹಾಗಾಗಿ ಅಮ್ಮ ಇಲ್ಲಿ ಹಲಸಿನ ಹಣ್ಣು ಕಡುಬು ಮಾಡಲಿಕ್ಕೆ ಹಲಸಿನ ಹಣ್ಣು ಸೊಳೆ ಒತ್ತಾ ಇದ್ದಾರೆ, ಮತ್ತು ಕ್ಲೀನ್ ಮಾಡ್ತಾ ಇದ್ದಾರೆ. ಮೊದಲೆಲ್ಲ ಅಂದರೆ ಜಕ್ಣಿ ಅಂದರೆ ಎಂಥ ಖುಷಿ ಗೊತ್ತಾ ಉಂಟಾ, ಎಲ್ಲ ಅಂದರೆ ಅಕ್ಕಪಕ್ಕದ ಮನೆಯವರು, ಅಂದರೆ ನಮ್ಮದು ಇಲ್ಲಿ ಅಕ್ಕಪಕ್ಕ ಮನೆಯವರು ಅಂದರೆ ಎಲ್ಲರೂ ಒಟ್ಟಿಗೆ ಜಕ್ಣಿ ಮಾಡೋದಿಲ್ಲ. ಅಂದರೆ ಕೆಲವ್ರ ಮನೆಯಲ್ಲಿ ಮಾಡ್ತಾರೆ, ಕೆಲವ್ರು ಅಂದರೆ ನಮ್ಮದು ಇವಾಗ ಗ್ರಾಮ ಹೇಗುಂಟು, ಅಲ್ಲಿ ಕೋಳಿ ಕೊಯ್ಕೊಂಡು ಬರಬೇಕು ನೋಡಿ, ಅದೇ ಥರ ಕೆಲವ್ರದ್ದು ಬೇರೆ ಬೇರೆ ಉಂಟು. ಅದೇ ಥರ ಅವರು ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಮಾಡ್ತಾರೆ. ಅಕ್ಕಪಕ್ಕದ ಮನೆಯವ್ರು ಬರ್ತಾರೆ, ಮತ್ತು ನೆಂಟರು. ಇವಾಗ ನೆಂಟರು ಅಂದರೆ ತುಂಬ ಜನ ಇರ್ತಾರೆ, ಅಮ್ಮನ ಹೆಂಡತಿ ಮನೆಯವರಾಗಿರ್ಬೋದು, ಅಪ್ಪನ ಮನೆಯವರಾಗಿರ್ಬೋದು, ಅವ್ರು ಇವರು ಅಂತ ಎಲ್ಲರೂ ಸಹ ಬರ್ತಾಯಿದ್ರು ಮೊದಲು. ಹಾಗೆ ನಮ್ಮ ಮನೆಯಿಂದ ಅವ್ರ ಮನೆ ಜಕ್ಣಿ ಆಗುವಾಗಲೂ ಹೋಗ್ತಾಯಿದ್ರು. ಒಂಥರ ಹಬ್ಬದ ಟೈಮ್, ಆವಾಗೆಲ್ಲ ತುಂಬ ಖರ್ಚಾಗ್ತಾಯಿತ್ತು ಅನಿಸುತ್ತೆ. ಇವಾಗ ನಮಗೆ ಒಂದು ಕೋಳಿ ತೊಗೊಂಡು ಬಂದು ಮತ್ತು ಇವಾಗ ನಮ್ಮ ಮನೆಯವರಿಗೆ ಮಾಡಲಿಕ್ಕೆ ಇಷ್ಟು ಖರ್ಚಾಗ್ತಾಯಿತ್ತು. ಆದರೆ ಅವಾಗೆಲ್ಲ ಅಷ್ಟೊಂದೆಲ್ಲ ನೆಂಟರೆಲ್ಲ ಬರ್ತಾಯಿದ್ರಲ್ಲ, ಅವಾಗೆಲ್ಲ ಎಷ್ಟೆಲ್ಲ ಖರ್ಚು ಮಾಡ್ತಾಯಿದ್ರಲ್ಲ, ಒಂಥರ ಖರ್ಚಿಗಿಂತ ಜಾಸ್ತಿ ಒಂಥರ ಖುಷಿ ಇರ್ತಾಯಿತ್ತು. ಇಲ್ಲಿ ಕೋಳಿ ಕ್ಲೀನ್ ಮಾಡ್ತಾ ಇದ್ದಾರೆ. ಇಲ್ಲೊಂದು ಆವಾಗ ತೋರಿಸಿದ ಮರಿ ಉಂಟಲ್ಲ, ನೋಡ್ತಾ ಇದ್ದೆ, ಇದಕ್ಕೂ ಗೊತ್ತಿಲ್ಲ. ನಾನು ನೆಕ್ಸ್ಟ್ ಡೇ ಯಾವತ್ತಾದರೂ ಒಂದಿನ ಇದೇ ರೀತಿ ನನ್ನನ್ನು ಈ ರೀತಿ ಕ್ಲೀನ್ ಮಾಡ್ತಾರೆ ಅಂತ ಅದಕ್ಕೆ ಗೊತ್ತಿಲ್ಲ. ಪಾಪ ನಿಂತ್ಕೊಂಡು ನೋಡ್ತಾ ಇದೆ ಅದು, ಇವ್ರು ಏನು ಮಾಡ್ತಾ ಇರ್ಬೋದು ಅಂತ. ಹಾಗೆ ಇಲ್ಲಿ ಕೋಳಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಊರು ಕೋಳಿ ಎಲ್ಲ ಕ್ಲೀನ್ ಮಾಡೋದು ಅಂದರೆ ನೋಡೋಕ್ಕಲ್ಲ ಒಂಥರ ಖುಷಿ ಆಗುತ್ತೆ. ಅದು ಕ್ಲೀನ್ ಮಾಡೋದು, ಅದನ್ನು ಕಟ್ ಮಾಡೋದು ಒಂಥರ. ಮೊದಲೆಲ್ಲ ಏನಂದರೆ ಊರು ಕೋಳಿ ಅಜ್ಜ ಎಲ್ಲ ಇರುವಾಗ ಊರು ಕೋಳಿ ಕಟ್ ಮಾಡಿದಾಗ ಅದರಲ್ಲಿ ಪಿತ್ತ ಅಂತ ಒಂದು ಬರ್ತಾಯಿತ್ತು, ಅದನ್ನೆಲ್ಲ ತಿನ್ನಲಿಕ್ಕೆ ಕೊಡ್ತಾಯಿದ್ರು ನಮಗೆ. ಅಂದರೆ ಹಸಿನ ಗುಳಕ್ಕ ನುಂಗಿ ಒಳ್ಳೆಯದದು ಜೀವಕ್ಕೆ ಅಂತ ಹೇಳ್ತಾಯಿದ್ರು. ನಾನು 1-2 ಸಲ ತಿಂದಿದ್ದು ನೆನಪುಂಟು ನನಗೆ. ಆದರೆ ಇವಾಗೆಲ್ಲ ಯಾರು ತಿನ್ನಲ್ಲ ಬಿಡಿ. ಅಂದರೆ ನಮಗೂ ಸಹ ಇವಾಗ ಕೊಟ್ಟರು ನಾವು ತಿನ್ನಲಿಕ್ಕೆ ಹೇಸ್ಕೋತೀವಿ, ಆದರೆ ಮೊದಲೆಲ್ಲ ತಿಂತಾ ಇದ್ವಿ. ಒಂಥರ ಖುಷಿ ನಂಗಂತೂ ಊರು ಕೋಳಿ ಚೊಕ್ ಮಾಡಿದ್ದೆಲ್ಲ ನೋಡಲಿಕ್ಕೆ. ಮತ್ತು ಇಲ್ಲಿ ಅಮ್ಮ ಊರು ಕೋಳಿ ತಿನ್ನಲ್ಲ, ಹಾಗಾಗಿ ಅಮ್ಮನಿಗೆ ಸ್ವಲ್ಪ ಜಾರಿ ತಂದಿದ್ದಾರೆ, ಅದನ್ನೇ ಫ್ರೈ ಸುಕ್ಕ ಟೈಪ್ ಮಾಡ್ತಾ ಇದ್ದೇನೆ. ಮತ್ತು ಇಲ್ಲಿ ಇವತ್ತಂತೂ ಕರೆಂಟ್ ಅಂದರೆ ನಾನು ಮಧ್ಯಾಹ್ನ ಹಾಕಿದೆ ಗ್ರೈಂಡರಿಗೆ ರುಬ್ಬಲಿಕ್ಕೆ ಸಾಂಬಾರಿಗೆ. ಕರೆಂಟ್ ಒಂದು 10 ನಿಮಿಷ ಬರೋದು, ಒಂದು 1/4 ಗಂಟೆ ಹೋಗೋದು, 10 ನಿಮಿಷ ಬರೋದು, 1/4 ಗಂಟೆ ಹೋಗೋದು, ಇದೇ ಆಗೋಯ್ತು ಕರೆಂಟ್ ಇದ್ದರೆ ನನ್ನ ಅಡುಗೆ ಯಾವಾಗಲೇ ಆಗಿ ಹೋಗ್ತಾಯಿತ್ತು. ಕರೆಂಟಿನಿಂದ ನನ್ನ ಅಡುಗೆ ತುಂಬ ಲೇಟ್ ಆಯಿತು. ಮತ್ತು ಅಲ್ಲಿ ಇಡ್ಲಿ ಮತ್ತು ಇನ್ನೊಂದು ಕಡೆ ರೈಸ್ ಬಿಟ್ಟಿದ್ದೇವೆ ಮೇಲೆ, ಇಡ್ಲಿ ಆಯಿತು ಇವಾಗ. ಇನ್ನು ಮತ್ತು ಹಲಸಿನ ಹಣ್ಣು ಇಡ್ಲಿ ಮಾಡಬೇಕು. ಇದು ಉದ್ದಿನ ಇಡ್ಲಿ ಆಗೋಯ್ತು, ಇನ್ನೊಂದು ಹಲಸಿನ ಹಣ್ಣು ಇಡ್ಲಿ ಮಾಡಿ ಒಂದು ಚಿಕನ್ ಸಾಂಬಾರು ಮಾಡಿದರೆ ಅಡುಗೆ ರೆಡಿಯಾಗಿ ಹೋಗುತ್ತೆ. ಸಾಕಾಗಿ ಹೋಯಿತು ಇವತ್ತಂದರೆ. ಸೆಕೆ ಬೇರೆ ಒಂದು ಕಡೆ, ಮತ್ತೊಂದು ಕಡೆ ಕರೆಂಟಿನ ಅವಸ್ಥೆ, ಸಾಕಾಗಿ ಹೋಯಿತು. ಕೆಲಸ ಮಾಡಿ ಸಾಕಾದಾಗ ಒಂದೊಂದು ಸಲ ಅನಿಸ್ಬಿಡುತ್ತೆ, ಈ ಜಕ್ಣಿನೂ ಬೇಡ, ಹಬ್ಬನೂ ಬೇಡ, ಏನೂ ಬೇಡ ಅನಿಸಿಬಿಡುತ್ತೆ. ಅಂದರೆ ಮನೆಯಲ್ಲಿ ಎಲ್ಲ ತುಂಬ ಜನ ಇದ್ದರೆ ಓಕೆ, ಅಂದರೆ ಒಬ್ಬರಿಬ್ಬರು ಮಾಡೋದಾದರೆ ಸಾಕಾಗಿ ಬಿಡುತ್ತೆ. ಮತ್ತು ಇಲ್ಲಿ ಹಲಸಿನ ಹಣ್ಣಿಂದು ಇಡ್ಲಿ ಅಂದರೆ ತಟ್ಟೆಗೆ ಇರೋದಿಲ್ಲ, ನಾವು ಬಾಳೆಲೆಗೆ ಹಚ್ಚಿ ಬೇಯಿಸ್ಲಿಕ್ಕೆ ಇಡೋದು. ಇದಕ್ಕೇನಿಲ್ಲ ಅಂದರೆ ಹಲಸಿನ ಹಣ್ಣು ಮತ್ತು ಅಕ್ಕಿ ಹಾಕಿ ಕಡ್ದಿರೋವಂಥದ್ದು. ಮತ್ತು ಆಮೇಲೆ ಇದಕ್ಕೆ ಕಾಯಿ ಹಾಕಿ ಕಲಸಿ ಅದನ್ನು ಬಾಳೆಲೆಗೆ ಹಚ್ಚಿ ಇಡುವಂಥದ್ದು. ಅಂದರೆ ಬಾಳೆಲೆಗೆ ಹಚ್ಚಿ ಹಲಸಿನ ಹಣ್ಣು ಕಡುಬು ಮಾಡಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಅದು ಬಾಳೆಲೆ ಪರಿಮಳ ಮತ್ತು ಹಲಸಿನ ಹಣ್ಣಿನ ಪರಿಮಳ ಎಲ್ಲ ಮಿಕ್ಸ್ ಆಗಿ ಒಂಥರ ರುಚಿಯಾಗಿರುತ್ತೆ, ಡಿಫ್ರೆಂಟ್ ರುಚಿಯಾಗಿರುತ್ತೆ. ಈ ಬೇಯಲಿಕ್ಕೆ ಇಟ್ಟಿದೆ. ಇದು ಏನಂತಂದರೆ ಹೈಡಿ ಮತ್ತು ಹೂಂಜ, ಅಂದರೆ ನಮ್ಮದು ಪ್ಯೂರ್ ನಾಟಿ ಕೋಳಿ ಹೂಂಜ. ಹೈಡಿ ಮತ್ತು ಅದು ಫಾರಮಿಂದ ತಂದಿರೋದಲ್ಲ, ಅದು ಎರಡು ಒಟ್ಟಿಗೆ ಮಾಡಿದರೆ ಹೈಡಿ ಅಂದರೆ ಬೇಗ ಕರಗಿ ಹೋಗುತ್ತೆ, ಅದು ಪೀಸೆಲ್ಲ ಹಾಗೆ ಸಿಗಲ್ಲ. ಅದಕ್ಕೋಸ್ಕರ ನಮ್ಮದು ಹೂಂಜ ಒಂದು ಅರ್ಧ ಗಂಟೆ ಬೇಯಿಸಿದ ನಂತರ, ಅದು ಮುಕ್ಕಾಲು ಅಂಶ ಬೆಂದ ನಂತರ ಮತ್ತು ಹೈಡಿಂದು ಮಾಂಸ ಉಂಟಲ್ಲ ಅದನ್ನ ಹಾಕಿ ಬೇಯಿಸಿ, ಡಬಲ್ ಕೆಲಸ.
ಕೋಳಿ ಉಂಟಲ್ಲ ಬೇಯಲಿಕ್ಕೂ ಸಖತ್ತು ಟೈಮ್ ತಾಗುತ್ತೆ ತುಂಬ. ಇದು ನಮ್ಮದು ಕಟ್ಟಿಗೆ ಒಲೆಯಲ್ಲಿ 1 ಅವರ್ಗಿಂತಲೂ ಮೇಲೆ ಬೇಕಾಗುತ್ತೆ ಕೆಲವೊಂದು ಸಲ. ಅಂದರೆ ಬೆಳೆದ ಕೋಳಿ ಇದ್ದರೆ, ಅಂದರೆ 1 ವರ್ಷ 2 ವರ್ಷ ಆ ರೀತಿಯೆಲ್ಲ ಆಗಿದ್ದಿದ್ರ ಕೋಳಿ ಇದ್ದರೆ 1 ಗಂಟೆಗಿಂತಲೂ ಜಾಸ್ತಿ ಬೇಕಾಗುತ್ತೆ ಬೇಯಲಿಕ್ಕೆ. ಇಲ್ಲಿ ಒಂದು ಒಲೆಯಲ್ಲಿ ಸಾರು ಇಟ್ಟಿದ್ದೆ, ಇನ್ನೊಂದು ಒಲೆಯಲ್ಲಿ ಹಲಸಿನ ಹಣ್ಣು ಕಡುಬು ಬಿಟ್ಟಿದ್ದೆ. ಇವೆರಡನ್ನು ಒಂದು ಇಳಿಸಿದರೆ ಆಯಿತು, ನಮ್ಮದು ಇವತ್ತು ಜಕ್ಣಿ ಅಡುಗೆ ಎಲ್ಲ ಮುಗೀತು. ಆಗ ಅಡುಗೆ ಎಲ್ಲ ಆಯಿತು, ಸಾಂಬಾರು ಸಹ ಆಯಿತು. ನಂದು ಪಟ್ಟಂತ ಸ್ನಾನ ಮಾಡ್ಕೊಂಡು ಬಂದೆ. ಶೆಕೆ ಉರ್ಬಡಿತಾ ಉಂಟು. ಅಡುಗೆ ಅಂದರೆ ಒಲೆ ಮುಂದೆ ಇದ್ದಿನ ಇಷ್ಟೋ ತನಕ ಸುಸ್ತಾಗಿ ಹೋಯಿತು. ಮತ್ತು ಇಲ್ಲಿ ಹಲಸಿನ ಹಣ್ಣು ಕಡುಬು ನೋಡುವ ಅಂತ ನೋಡ್ತಾ ಇದ್ದೆ. ಒಳ್ಳೆ ಚೆಂದ ಬಂದಿದೆ ಹಲಸಿನ ಹಣ್ಣು. ಅಂದರೆ ಅದು ಓಪನ್ ಮಾಡ್ತಾ ಇದ್ದಂಗೆ ಅದರದ್ದು ಬಾಳೆ ಎಲೆ ಮತ್ತು ಹಲಸಿನ ಹಣ್ಣಿಂದು ಪರಿಮಳ ಗಮ್ಮಂತ ಇದೆ. ನಮ್ಮ ಮನೆಯಲ್ಲಿ ಯೂಶ್ವಲಿ ಹಲಸಿನ ಹಣ್ಣಿಂದು ಇಡ್ಲಿ ಕಡುಬೆಲ್ಲ ಯಾರಿಗೂ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಇದು ಮಾತ್ರ ಖಾಲಿಯಾಗಿ ಹೋಯಿತು. ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದರೂ ಸಹ ಖಾಲಿ ಆಗ್ತಾಯಿತ್ತು, ಅಷ್ಟು ಒಳ್ಳೆ ಆಯಿತು. ಮತ್ತು ಇಲ್ಲಿ ಎಡೆ ಇಟ್ಟಿದ್ದಾರೆ. ಮನೆಯಲ್ಲಿ ನಾನ್ ವೆಜ್ ಮಾಡಿದರೆ ಮತ್ತು ಏನಾದರೂ ಹಬ್ಬದ ಇದು ಜಕ್ಣಿ ಏನಾದರೂ ಫಂಕ್ಷನ್ ಎಲ್ಲ ಬಂದಾಗ ಎಡೆ ಇಡೋದು ಕಂಪಲ್ಸರಿ ಇಟ್ಟೇ ಇಡ್ತಾರೆ. ಮತ್ತು ಇಲ್ಲಿ ಅಮ್ಮ ನೋಡಿ ಪಕ್ಕದ ಮನೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ಜಕ್ಣಿ ಅಲ್ಲ ಇವತ್ತು, ಹಾಗಾಗಿ ನಮ್ಮ ಮನೆಯಲ್ಲಿ ಹೌದಲ್ಲ, ಹಾಗಾಗಿ ಅವರಿಗೆ ಇಡ್ಲಿ, ಚಿಕನ್ ಸಾಂಬಾರು ಮತ್ತು ಹಣ್ಣಿನ ಕಡುಬು ಎಲ್ಲ ಕೊಟ್ಟು ಬಂದಳು. ಒಳ್ಳೆ ಗಡ್ಜು ಊಟ ಆಯಿತು. ನಾಟಿ ಕೋಳಿ ಸಾರು, ಇಡ್ಲಿ, ಹಲಸಿನ ಹಣ್ಣಿನ ಕಡುಬು ಎಲ್ಲ ಗಡ್ಜು ಊಟ ಮಾಡಿ ಇವಾಗ ಒಂದು ಎಲೆ ಅಡಿಕೆ ತಿಂದು ಮಲ್ಕೊಂಡ್ರೆ ವಾವ್ ಸುಖ ನಿದ್ರೆ. ಹಳ್ಳಿ ಕಡೆಯಲ್ಲೆಲ್ಲ ಎಷ್ಟು ಚಂದ ಅಲ್ಲ, ಒಂದೊಂದು ತಿಂಗಳಿಗೂ ಒಂದೊಂದು ಹಬ್ಬ.